ಶಿಡ್ಲಘಟ್ಟ ನೆಹರು ಕ್ರೀಡಾಂಗಣದಲ್ಲಿ ಸಂಭ್ರಮದ 80ನೇ ಸ್ವಾತಂತ್ರ್ಯೋತ್ಸವ ಆಚರಣೆ. ಶಿಡ್ಲಘಟ್ಟ ತಾಲೂಕು ಆಡಳಿತ ಹಾಗೂ ತಾಲೂಕು ರಾಷ್ಟ್ರೀಯ ಹಾಗೂ ನಾಡಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ನಗರದ ನೆಹರು ಕ್ರೀಡಾಂಗಣದಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಗಗನ ಸಿಂಧು ಅವರು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದರು. ಶಾಸಕ ಬಿಎನ್ ರವಿಕುಮಾರ್ ಅವರು ಧ್ವಜವಂದನೆ ಸ್ವೀಕರಿಸಿದರು. ಬಳಿಕ ಶಾಲಾ ವಿದ್ಯಾರ್ಥಿಗಳು, ಎನ್ಸಿಸಿ ತಂಡ, ಪೊಲೀಸ್ ಇಲಾಖೆ ಹಾಗೂ ಗೃಹರಕ್ಷಕ ದಳದ ಸಿಬ್ಬಂದಿಯಿಂದ ಧ್ವಜವಂದನೆ ಸಲ್ಲಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕ ಬಿಎನ್ ರವಿಕುಮಾರ್ ಮಾತನಾಡಿ, 80 ವರ್ಷಗಳ ಸ್ವಾತಂತ್ರ್ಯದ ಅವಧಿಯಲ್ಲಿ ಭಾರತ ದೇಶವು ಶಿಕ್ಷಣ, ವಿಜ್ಞಾನ, ತಂತ್ರಜ್ಞಾನ, ಆರ್ಥಿಕತೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಗಮನಾರ್ಹ ಪ್ರಗತಿ ಸಾಧಿಸಿದೆ ಎಂದರು. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ತ್ಯಾಗ ಮತ್ತು ಬಲಿದಾನ ಮಾಡಿದ ಎಲ್ಲ ಮಹನೀಯರನ್ನ ಈ ಸಂದರ್ಭದಲ್ಲಿ ಸ್ಮರಿಸಬೇಕು. ಅವರ ಹೋರಾಟದ ಫಲವಾಗಿ ನಮಗೆ ಸ್ವಾತಂತ್ರ್ಯ ದೊರೆತಿದ್ದು, ಇಂದು ನಾವು ಸ್ವತಂತ್ರವಾಗಿ ಬದುಕಲು ಸಾಧ್ಯವಾಗಿದೆ ಅಂತ ಹೇಳಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನವು ಪ್ರತಿಯೊಬ್ಬರಿಗೂ ಸಮಾನ ಹಕ್ಕು ಮತ್ತು ಅವಕಾಶಗಳನ್ನು ಕಲ್ಪಿಸಿದೆ. ಸಂವಿಧಾನದ ಆಶಯಗಳನ್ನು ಪಾಲಿಸಿಕೊಂಡು ಜನಪ್ರತಿನಿಧಿಗಳು ಹಾಗೂ ಸರ್ಕಾರಿ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸಿದಾಗ ದೇಶ ಮತ್ತಷ್ಟು ಅಭಿವೃದ್ಧಿಯತ್ತ ಸಾಗಲಿದೆ ಅಂತ ಅಭಿಪ್ರಾಯಪಟ್ಟರು. ಸಾಮಾನ್ಯ ವ್ಯಕ್ತಿಯೊಬ್ಬರು ಸಂವಿಧಾನ ನೀಡಿರುವ ಅವಕಾಶದ ಮೂಲಕ ಶಾಸಕನಾಗಿ, ಜನಪ್ರತಿನಿಧಿಯಾಗಿ ಸೇವೆ ಸಲ್ಲಿಸಲು ಸಾಧ್ಯವಾಗಿದೆ. ಇದೇ ರೀತಿ ಸರ್ಕಾರದ ವಿವಿಧ ಯೋಜನೆಗಳನ್ನು ಮತ್ತು ಸೌಲಭ್ಯಗಳು ಅರ್ಹ ಫಲಾನುಭವಿಗಳಿಗೆ ಪ್ರಾಮಾಣಿಕವಾಗಿ ತಲುಪಿಸುವುದು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಜವಾಬ್ದಾರಿಯಾಗಿದೆ ಎಂದರು. ದೇಶದ ಅಭಿವೃದ್ಧಿಯಲ್ಲಿ ಮಹಿಳೆಯರು ಕೂಡ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ. ಆಡಳಿತ, ಶಿಕ್ಷಣ, ವಿಜ್ಞಾನ, ತಂತ್ರಜ್ಞಾನ ಸೇರಿದಂತೆ ಎಲ್ಲ ಕ್ಷೇತ್ರಗಳಲ್ಲೂ ಮಹಿಳೆಯರು ಸಾಧನೆ ಮಾಡುತ್ತಿರುವುದು ದೇಶದ ಪ್ರಗತಿಯ ಸಂಕೇತವಾಗಿದೆ ಎಂದರು. ತಹಶೀಲ್ದಾರ್ ಗಗನ ಸಿಂಧು ಮಾತನಾಡಿ, ಸ್ವಾತಂತ್ರ್ಯ ದಿನಾಚರಣೆ ಕೇವಲ ಧ್ವಜಾರೋಹಣ ಮಾಡಿ ಸಿಹಿ ವಿತರಿಸಿ ಕಾರ್ಯಕ್ರಮ ಮುಗಿಸುವ ದಿನವಾಗಬಾರದು. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹನೀಯರ ತ್ಯಾಗ, ಬಲಿದಾನ ಹಾಗೂ ಹೋರಾಟದ ಇತಿಹಾಸವನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಯು ತಿಳಿದುಕೊಳ್ಳಬೇಕು ಅಂತ ಹೇಳಿದರು. ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಸ್ಪಷ್ಟವಾದ ಗುರಿಯನ್ನು ಹೊಂದಬೇಕು. ಆ ಗುರಿಯನ್ನು ಸಾಧಿಸಲು ಆತ್ಮವಿಶ್ವಾಸ, ಪರಿಶ್ರಮ ಮತ್ತು ಛಲದಿಂದ ಮುನ್ನಡೆಯಬೇಕು. ಸ್ವಾತಂತ್ರ್ಯದ ಮಹತ್ವವನ್ನು ಅರಿತುಕೊಂಡು ದೇಶದ ಅಭಿವೃದ್ಧಿಗೆ ತಮ್ಮದೇ ಆದ ಕೊಡುಗೆ ನೀಡುವ ಜವಾಬ್ದಾರಿಯನ್ನು ಯುವ ಜನತೆ ಬೆಳೆಸಿಕೊಳ್ಳಬೇಕು ಅಂತ ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ನಗರದ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು, ಎನ್ಸಿಸಿ ವಿದ್ಯಾರ್ಥಿಗಳ ತಂಡ, ಪೊಲೀಸರು ಹಾಗೂ ಗೃಹರಕ್ಷಕ ದಳದ ಸಿಬ್ಬಂದಿ ಧ್ವಜವಂದನೆ ಸಲ್ಲಿಸಿದರು. ಬಳಿಕ ಶಾಲಾ ಮಕ್ಕಳಿಂದ ದೇಶಭಕ್ತಿ ಗೀತೆಗಳು, ನೃತ್ಯ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಅಂಬಾರಿ ಮಂಜುನಾಥ್ ರವರ ಸೈಕಲ್ ಅಲಂಕಾರ, ವಿದ್ಯಾರ್ಥಿಗಳ ಆಕರ್ಷಕ ಪ್ರದರ್ಶನಗಳು ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ತಂದವು. ಈ ಸಂದರ್ಭದಲ್ಲಿ ಕೈಮಗ್ಗ ನೇಕಾರರ ಮಹಾಮಂಡಳಿ ಅಧ್ಯಕ್ಷ ಬಿಜಿ ಗಣೇಶ್, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಸುರೇಶ್, ಚಿಮುಲ್ ನಿರ್ದೇಶಕ ಬಂಕ್ಮುನಿಯಪ್ಪ, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಹೇಮಾವತಿ, ನಗರಸಭಾ ಆಯುಕ್ತೆ ಅಮೃತ ಜಿ, ವಕೀಲರ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವಾಮಿ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆಎನ್ ಸುಬ್ಬಾರೆಡ್ಡಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಸ್ವಾಮಿ, ಸಿಡಿಪಿಒ ವಿದ್ಯಾವಸ್ತ್ರದ್, ಸರ್ಕಲ್ ಇನ್ಸ್ಪೆಕ್ಟರ್ ಆನಂದ್ ಕುಮಾರ್, ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ, ರೈತ ಮುಖಂಡ ಮುನಿಕೆಂಪಣ್ಣ, ಭಕ್ತರಹಳ್ಳಿ ಪ್ರತೀಶ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಶಿಡ್ಲಘಟ್ಟ. ಕರೆ ಮಾಡಿ 8861043315. ನೆನಪಿಸಿಕೊಳ್ಳುತ್ತಾ ಈ ತಂಡದ ಹೆಜ್ಜೆಗಳಿಗೆ ಜೋರಾದ ಚಪ್ಪಾಳೆ ನೀಡೋಣ. ಮುಂದಿನ ಶಾಲೆ ಗರುಡಾದ್ರಿ ಪಬ್ಲಿಕ್ ಶಾಲೆ ಶಿಡ್ಲಘಟ್ಟ ವಿದ್ಯಾರ್ಥಿನಿಗಳ ತಂಡ ಶಿಸ್ತಿನ ಸಿಪಾಯಿಯಂತೆ ರಾಷ್ಟ್ರಧ್ವಜಗೆ ಗೌರವ ರಕ್ಷೆಯನ್ನು ನೀಡಿ ಮುಂದೆ ಸಾಗುತ್ತಿದ್ದಾರೆ. ಈ ವಿದ್ಯಾರ್ಥಿಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ಸ್ವಾತಂತ್ರ್ಯದ ಕನಸನ್ನು ಕಂಡು ಅದಕ್ಕಾಗಿ ಹೋರಾಡಿದ ಅಸಂಖ್ಯಾತ ಯುವಕರನ್ನು ಸ್ವಾಗತಿಸುತ್ತಾ, ಮಂಗಲ್ ಪಾಂಡೆ ಅವರನ್ನು ಸ್ಮರಿಸುತ್ತಾ ಈ ವಿದ್ಯಾರ್ಥಿಗಳ ಉತ್ಸಾಹಭರಿತ ಹೆಜ್ಜೆಗಳನ್ನು ಸ್ವಾಗತಿಸೋಣ. ಧನ್ಯವಾದಗಳು ತಂಡಕ್ಕೆ. ಮುಂದಿನ ಒಂದು ಶಾಲೆ ಮಾಡರ್ನ್ ಇಂಗ್ಲಿಷ್ ಪಬ್ಲಿಕ್ ಶಾಲೆ ಶಿಡ್ಲಘಟ್ಟ ರಾಷ್ಟ್ರಧ್ವಜಕ್ಕೆ ಗೌರವಿಸಿದ್ದಾರೆ. ಭಾರತದ ಭವಿಷ್ಯ ನಮ್ಮ ಯುವಕರ ಕೈಯಲ್ಲಿದೆ. ದೇಶದ ಭವಿಷ್ಯಕ್ಕಾಗಿ ಶಿಕ್ಷಣ ಮತ್ತು ಶಿಸ್ತಿನ ಮಹತ್ವವನ್ನು ಸಾರಿದ ಸ್ವಾತಂತ್ರ್ಯ ಹೋರಾಟಗಾರರ ವಿದ್ಯಾರ್ಥಿಗಳಿಗೆ ಹಾಗೆ ಮಾನ್ಯ ಶಾಸಕರು ಅಲ್ಲಿ ಹೋಗಿ ನನ್ನ ಹತ್ರ ತೆಗೆದ್ ನೀವು
ನಾನು ಕೊಡ್ತೀನಿ. ಹೌದಾ? ಸಾಗುತ್ತಿದ್ದಾರೆ. ದೇಶದ ಆಂತರಿಕ ಭದ್ರತೆ ಮತ್ತು ಸಾರ್ವಜನಿಕರ ರಕ್ಷಣೆಗೆ ಹಗಲಿರುಳು ಸೇವೆ ಸಲ್ಲಿಸುವ ನಮ್ಮ ಪೊಲೀಸ್ ಪಡೆಗೆ ಇಂದು ಗೌರವದ ನಮನ. ಈ ಸಂದರ್ಭದಲ್ಲಿ ಭಾರತದ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರನ್ನು ಸ್ಮರಿಸೋಣ. ಏಕೀಕರಣದ ಉಕ್ಕಿನ ಮನುಷ್ಯ ಪೊಲೀಸ್ ಪಡೆಗೆ ಧನ್ಯವಾದಗಳು. ಮುಂದಿನ ತಂಡ ಧನ್ಯವಾದಗಳು. ವಿಪತ್ತು ಬಾಯ್ಸ್ ತಂಡ. ಎನ್ಸಿಸಿ ಎಂದರೆ ಶಿಸ್ತು, ನಾಯಕತ್ವ, ಸೇವೆ ಮತ್ತು ದೇಶಭಕ್ತಿ. ಯುವಕರಲ್ಲಿ ದೇಶ ಸೇವೆಯ ಮನೋಭಾವ ಬೆಳೆಸಿದ ಸುಭಾಷ್ ಚಂದ್ರ ಬೋಸ್, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರನ್ನು ಸ್ಮರಿಸುತ್ತಾ ಈ ಯುವ ಪಡೆಗೆ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತ ಕೋರೋಣ. ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತ ಕೋರಬೇಕು. ದಯಮಾಡಿ ಎಲ್ಲ ಪ್ರೇಕ್ಷಕರು, ನಾಗರಿಕ ಬಂಧುಗಳು. ಶಿಸ್ತಿನ ಸಿಪಾಯಿಗಳಂತೆ ರಾಷ್ಟ್ರಧ್ವಜಕ್ಕೆ ಗೌರವ ರಕ್ಷೆಯನ್ನು ನೀಡಿ ಮುಂದೆ ಸಾಗುತ್ತಿರುವ ಧ್ವಜಕ್ಕೆ ಗೌರವ ಅರ್ಪಣೆಯನ್ನು ಸಲ್ಲಿಸಲು ಮುಂದೆ ಸಾಗುತ್ತಿದ್ದಾರೆ. ಡಾಲ್ಫಿನ್ ಸ್ಕೂಲ್ ಎನ್ಸಿಸಿ ಗರ್ಲ್ಸ್ ತಂಡ. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರ ಪಾತ್ರವನ್ನು ಮರೆಯಲು ಸಾಧ್ಯವಿಲ್ಲ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರ ಧೈರ್ಯವನ್ನು ಸ್ಮರಿಸುತ್ತಾ ಇಂದು ನಮ್ಮ ಈ ಹೆಣ್ಣು ಮಕ್ಕಳ ಈ ಶಿಸ್ತುಬದ್ಧ ಹೆಜ್ಜೆಗಳಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಜೋರಾದ ಚಪ್ಪಾಳೆ ಮೂಲಕ. ಮುಂದಿನ ಒಂದು ತಂಡ ಸ್ಕೌಟ್ ಅಂಡ್ ಗೈಡ್ ಸರಸ್ವತಿ ಶಾಲೆ ಶಿಡ್ಲಘಟ್ಟ ವಿದ್ಯಾರ್ಥಿನಿಗಳ ತಂಡ ರಾಷ್ಟ್ರಧ್ವಜಕ್ಕೆ ಗೌರವ ರಕ್ಷೆಯನ್ನು ನೀಡಿ ಮುಂದೆ ಸಾಗುತ್ತಿದ್ದಾರೆ. ಈ ಒಂದು ವಿದ್ಯಾರ್ಥಿಗಳ ತಂಡದ ಎಲ್ಲ ಸದಸ್ಯರುಗಳು ಹಾಗೂ ನಾಯಕರಿಗೂ ತುಂಬು ಹೃದಯದ ಧನ್ಯವಾದಗಳು. ಇದೇ ಭಾರತದ ಸೌಂದರ್ಯ. ಸ್ವಾತಂತ್ರ್ಯ ಹೋರಾಟದಲ್ಲಿ ಚಂದ್ರಶೇಖರ್ ಆಜಾದ್ರವನ್ನು ಸ್ಮರಿಸುತ್ತಾ ಹಿಂದೂ ಮುಸ್ಲಿಂ ಏಕತೆಯ ಮಹತ್ವವನ್ನು ಸ್ಮರಿಸುತ್ತಾ ಈ ತಂಡವನ್ನು ಆತ್ಮೀಯವಾಗಿ ಸ್ವಾಗತಿಸೋಣ. ಮುಂದಿನ ಒಂದು ಶಾಲೆ PMC ನಗರ ಶಾಲೆ ಶಿಡ್ಲಘಟ್ಟ ವಿದ್ಯಾರ್ಥಿಗಳ ತಂಡ ರಾಷ್ಟ್ರಧ್ವಜಕ್ಕೆ ಗೌರವ ರಕ್ಷೆಯನ್ನು ನೀಡುತ್ತಿದ್ದಾರೆ. ನಮ್ಮ ರಾಷ್ಟ್ರಕ್ಕೆ ನಮನ ಸಲ್ಲಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವೆಂದು ರಾಷ್ಟ್ರಧ್ವಜಕ್ಕೆ ಗೌರವ ರಕ್ಷೆಯನ್ನು ನೀಡಿ ಮುಂದೆ ಸಾಗುತ್ತಿದ್ದಾರೆ. ಈ ವಿದ್ಯಾರ್ಥಿಗಳ ತಂಡ ಗೌರವ ರಕ್ಷೆಯನ್ನು ನೀಡಿ ಮುಂದೆ ಸಾಗುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ನಾಯಕರಿಗೂ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ರಾಷ್ಟ್ರದ ಸಂಕೇತಕ್ಕೆ ಗೌರವ ರಕ್ಷೆ ನೀಡಿ ಮುಂದೆ ಸಾಗುತ್ತಿದ್ದಾರೆ. ನಮ್ಮ ಸ್ವಾತಂತ್ರ್ಯ ಹೋರಾಟವು ಒಬ್ಬರ ಹೋರಾಟವಾಗಿರಲಿಲ್ಲ, ಅದು ಕೋಟ್ಯಂತರ ಭಾರತೀಯರ ಹೋರಾಟವಾಗಿತ್ತು. ಅಂತಹ ಒಗ್ಗಟ್ಟಿನ ಶಕ್ತಿಯನ್ನು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರ ನೆನಪಿಸಿಕೊಳ್ಳುತ್ತಾ ಈ ತಂಡದ ಹೆಜ್ಜೆಗಳಿಗೆ ಜೋರಾದ ಚಪ್ಪಾಳೆ. ಶ್ರೇಷ್ಠ ಭಾರತ ಎನ್ನುವ ಹಾಗೆ ಎಲ್ಲ ವಿದ್ಯಾರ್ಥಿಗಳು ಶಿಸ್ತಿನಿಂದ ಗೌರವ ರಕ್ಷೆಯನ್ನು ನೀಡುತ್ತಿದ್ದಾರೆ. ಭಾಷೆ ಯಾವುದೇ ಇರಲಿ, ದೇಶಭಕ್ತಿ ಒಂದೇ ಇರಲಿ, ಭಾರತದ ಏಕತೆಯ ಸಂದೇಶವನ್ನು ಹೊತ್ತು ಸಾಗುತ್ತಿರುವ ಈ ಸಮಯದಲ್ಲಿ ವೀರಯೋಧ ಸಂಗೊಳ್ಳಿ ರಾಯಣ್ಣರನ್ನು ಸ್ಮರಿಸುತ್ತಾ ವಿದ್ಯಾರ್ಥಿಗಳ ಶಿಸ್ತುಬದ್ಧ ಹೆಜ್ಜೆಗಳಿಗೆ ಜೋರಾದ ಚಪ್ಪಾಳೆ. ಮುಂದಿನ ಶಾಲೆ ಕ್ರೆಸೆಂಟ್ ಶಾಲೆಯ ವಿದ್ಯಾರ್ಥಿಗಳ ತಂಡ ಶಿಡ್ಲಘಟ್ಟ. ಈ ವಿದ್ಯಾರ್ಥಿಗಳು ನಾವೆಲ್ಲ ಸ್ವತಂತ್ರ ಭಾರತದ ಪ್ರಜೆ ಎಂದು ಹೆಮ್ಮೆಯಿಂದ ಸಂಭ್ರಮಿಸೋಣ ಅಂತ ರಾಷ್ಟ್ರಧ್ವಜಕ್ಕೆ ಗೌರವ ರಕ್ಷೆಯನ್ನು ನೀಡಿ ಮುಂದೆ ಸಾಗುತ್ತಿದ್ದಾರೆ. ಈ ಎಲ್ಲರ ಕಿಚ್ಚನ್ನು ಹೊತ್ತಿಸುವ ಮಹಾನ್ ಕ್ರಾಂತಕಾರಿಯ ಸ್ಮರಣೆಯಲ್ಲಿ ಈ ಯುವ ಪಡೆಯ ಹೆಜ್ಜೆಗಳಿಗೆ ಚಪ್ಪಾಳೆ. ಮುಂದಿನ ಒಂದು ತಂಡ GUHS ಆಜಾದ್ ನಗರ ಪ್ರೌಢಶಾಲೆ ಶಿಡ್ಲಘಟ್ಟ ವಿದ್ಯಾರ್ಥಿನಿಗಳ ತಂಡ ರಾಷ್ಟ್ರಧ್ವಜಕ್ಕೆ ಗೌರವ ಸಮರ್ಪಣೆಯನ್ನು ಸಲ್ಲಿಸಲು ಮುಂದೆ ಸಾಗುತ್ತಿದ್ದಾರೆ. ಈ ಎಲ್ಲದ ತಂಡದ ವಿದ್ಯಾರ್ಥಿಗಳಿಗೂ ಹಾಗೂ ನಾಯಕರಿಗೂ ತುಂಬು ಹೃದಯದ ಧನ್ಯವಾದ. ಏಕತೆಯಲ್ಲಿ ಶಕ್ತಿ, ಇದು ನಮ್ಮ ಸ್ವಾತಂತ್ರ್ಯದ ಮೂಲ ಸಂದೇಶ. ಸಮಾಜದ ಪ್ರತಿಯೊಂದು ವರ್ಗವೂ ಒಂದಾಗಿ ನಿಂತಾಗ ದೇಶ ಬಲಿಷ್ಠವಾಗುತ್ತದೆ. ಖಾನ್ ಅಬ್ದುಲ್ ಗಫಾರ್ ಖಾನ್ ರವರನ್ನು ಸ್ಮರಿಸುತ್ತಾ ಈ ತಂಡವನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸೋಣ. ದಾರಿದೀಪ ಕಮಲಾದೇವಿ ಚಟ್ಟೋಪಾಧ್ಯಾಯ ಅವರಂತಹ ಮಹನೀಯರನ್ನು ಸ್ಮರಿಸುತ್ತಾ ಈ ತಂಡಕ್ಕೆ ಧನ್ಯವಾದಗಳು. NCC ಡಾಲ್ಫಿನ್ ತಂಡದ ವಿದ್ಯಾರ್ಥಿಗಳು ಹೊರಗಡೆ ಹೋಗ್ತಾ ಇದ್ದಾರೆ. ಅವರ ಕನ್ಸರ್ನ್ ಟೀಚರು ಅವರನ್ನ ಇಲ್ಲಿ ಮಾಡಬೇಕು. ನಿಮ್ಮ ವಿದ್ಯಾರ್ಥಿಗಳು NCC ವಿದ್ಯಾರ್ಥಿಗಳು ಇಲ್ಲಿ ಶಾಲೆಯವರು ದಯಮಾಡಿ ಕಾರ್ಯಕ್ರಮ ಪೂರ್ಣ ಮುಗಿಯೋದು ಯಾವ ಶಾಲೆಯವರು ಆಚೆ ಹೋಗಬಾರ್ದು. ಬರೀ ಡಾಲ್ಫಿನ್ ಅಲ್ಲ, ಕಡ್ಡಾಯ ಇದು ಮಾನ್ಯ BO ರವರ ಆದೇಶ ಆಗಿದೆ. ಈ ಒಂದು ಪ್ಯಾರಾಗಾನ್ ವಿದ್ಯಾರ್ಥಿ ಬ್ಯಾಡ್ಮಿಂಟನ್ ಕಳಿಸ್ಕೊಡಿ. ಕ್ರೆಸೆಂಟ್ ಶಾಲೆಯ ವಾದ್ಯ ತಂಡ ರಾಷ್ಟ್ರಧ್ವಜಕ್ಕೆ ಗೌರವ ರಕ್ಷೆಯನ್ನು ನೀಡಿ ಸಾಗುತ್ತಿದ್ದಾರೆ. ತಂಡ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿಗಳ ತಂಡ ರಾಷ್ಟ್ರಧ್ವಜಕ್ಕೆ ಗೌರವ ರಕ್ಷೆಯನ್ನು ನೀಡಲು ಮುಂದೆ ಸಾಗುತ್ತಿದ್ದಾರೆ. ತಾಳಕ್ಕೆ ತಾಳವಾಗಿ ಹೆಜ್ಜೆಗೆ ಹೆಜ್ಜೆ
ಜೊತೆಯಾಗಿ ರಾಷ್ಟ್ರಭಕ್ತಿಯ ರಾಗವನ್ನು ಮೊಳಗಿಸುತ್ತಾ ಬರುತ್ತಿರುವ ಈ ತಂಡಕ್ಕೆ ಆತ್ಮೀಯ ಧನ್ಯವಾದಗಳು ಹಾಗೂ ಸ್ವಾಗತಿಸೋಣ. ಗೌರವ ರಕ್ಷೆಯನ್ನು ನೀಡಿ ಮುಂದೆ ಸಾಗುತ್ತಿರುವ ಎಲ್ಲ ತಂಡದ ವಿದ್ಯಾರ್ಥಿಗಳಿಗೆ ಹೃದಯದ ಧನ್ಯವಾದಗಳು. ಗೌರವ ರಕ್ಷೆಯನ್ನು ನೀಡಿ ಮುಂದೆ ಸಾಗುತ್ತಿರುವ ಸರಸ್ವತಿ ಶಾಲೆಯ ವಿದ್ಯಾರ್ಥಿಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ತಾಳಗಳ ಮೂಲಕ ಹೆಮ್ಮೆಯನ್ನು ಸಾರಲು ಬರುತ್ತಿರುವ ಈ ತಂಡಕ್ಕೆ ಅಭಿನಂದನೆಗಳು. ಕರ್ನಾಟಕ ಮಾತೆ ಜಯ ಸುಂದರ ನದಿ ವನಗಳ ನಾಡೆ ಜಯ ಹೇ ಜೊತೆಗೆ ಚಪ್ಪಾಳಿಯೊಂದಿಗೆ ಮಕ್ಕಳಿಗೆ ಸ್ವಾಗತ ಕೋರೋಣ. ಗೌರವ ರಕ್ಷೆಯನ್ನು ನೀಡಿ ಮುಂದೆ ಸಾಗಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ಮುಂದಿನ ವಾದ್ಯ ತಂಡದವರು ಗೆಟ್ ರೆಡಿ ಆಗಬೇಕು. ಜಾಸ್ತಿ ಡಿಸ್ಟೆನ್ಸ್ ಆಯಿತು. ಗ್ಯಾಪ್ ಜಾಸ್ತಿ ಆಯಿತು, ದಯಮಾಡಿ ಬೇಗ ಬರಬೇಕು. ರಕ್ಷೆಯನ್ನು ನೀಡಿ ಮುಂದೆ ಸಾಗುತ್ತಿರುವ ತಂಡಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ರಾಯಲ್ ಶಾಲಾ ವಿದ್ಯಾರ್ಥಿಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ಮುಂದಿನ ಒಂದು ತಂಡ ಡಾಲ್ಫಿನ್ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳ ತಂಡ. ವಾದ್ಯ ತಂಡವು ರಾಷ್ಟ್ರಧ್ವಜಕ್ಕೆ ಗೌರವ ರಕ್ಷೆಯನ್ನು ನೀಡಿ ಸಾಗುತ್ತಿದ್ದಾರೆ. ಯುವಶಕ್ತಿಯ ತಾಳ ದೇಶಭಕ್ತಿಯ ಲಯ, ಯುವಶಕ್ತಿಯ ತಾಳ ದೇಶಭಕ್ತಿಯ ಲಯ ಈ ತಂಡಕ್ಕೆ ಸ್ವಾಗತಿಸುತ್ತಾ ಜೋರಾದ ಮುಂದಿನ ಒಂದು ತಂಡ ವಾಸವಿ ಶಾಲೆ ಶಿಡ್ಲಘಟ್ಟ ವಿದ್ಯಾರ್ಥಿಗಳ ವಾದ್ಯ ತಂಡವು ಗೌರವ ರಕ್ಷೆಯನ್ನು ಗಳ ಸಂಗೀತದೊಂದಿಗೆ ಈ ಅದ್ಭುತ ಕಾರ್ಯಕ್ರಮ ಪೊಲೀಸ್ ಇಲಾಖೆ, ಹೋಮ್ ಗಾರ್ಡ್, ಎನ್ಸಿಸಿ, ಸ್ಕೌಟ್ಸ್ ಅಂಡ್ ಗೈಡ್ಸ್ ಎಲ್ಲ ತಂಡಗಳಿಗೂ ಹೃದಯಪೂರ್ವಕ ಅಭಿನಂದನೆಗಳು. ಇಂದು ಮುಗಿದರೂ ದೇಶ ನಿರ್ಮಾಣದ ಇವರ ಪಯಣ ಈಗಷ್ಟೇ ಆರಂಭವಾಗಿದೆ. ಎಲ್ಲ ಅಲ್ಲಿ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಅಲ್ಲಿ ಹೋಗ್ತಾ ಇದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಇಲ್ಲೇ ಕೆಲವರು ಎಲ್ಲ ಮುಂದೆ ಬಂದು ಕೂತ್ಕೊಂಡಿದ್ದೀರಾ. ಏನಪ್ಪಾ ಅಂದ್ರೆ ಆ ಬ್ಯಾಂಕ್ ಮುಂದೆ ನಾವು ಕೂತ್ಬಿಟ್ಟಿದ್ವಿ, ಬಟ್ ಎಲ್ಲ ಮಕ್ಕಳನ್ನ ಕೂತ್ಬಿಟ್ಟಿದ್ದೀರಾ ಬೇರೆ ಟೀಚರ್ಸ್. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಬಂದು ಇಲ್ಲೇ ಅಸೆಂಬಲ್ ಆಗ್ಬೇಕು. ಯಾವ ಬ್ಯಾಂಡ್ ಸೆಟ್ ತಂಡದವರು ಹೋಗ್ಬಾರ್ದು. ಸರಸ್ವತಿ ಪ್ರೌಢಶಾಲೆ ಸರಸ್ವತಿ ಆಯ್ತಾ? ಇರ್ಲಿ ಕಳಿಸಿ. ನೆಕ್ಸ್ಟ್ ಬರ್ರಿ. ಖಜಾಂಚಿ ಬನ್ನಿ ಮೇಡಮ್. ಶಾರದಾ ಪ್ರೌಢಶಾಲೆ ಹಾ ನೃತ್ಯ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದೀರಿ. ಎಲ್ಲ ಲಾಸ್ಟ್ ಎಂಡಿಂಗ್ ಬರ್ತಾ ಇದೆ. ಡಾಲ್ಫಿನ್ ಮೇಡಮ್ ಟೀಮ್ ಮ್ಯಾನೇಜರ್ ಯಾರಿದ್ರು? ಕರ್ಕೊಂಬನ್ನಿ. ಅದ್ಭುತ ಕಾರ್ಯಕ್ರಮ. ಸಾಕು ಮೇಡಮ್, ನೀವು ಬನ್ನಿ, ಸಾಕು ಮೇಲೆ. ಆಮೇಲೆ ಕೆಳಗಡೆ ತಕ್ಷಣ ಶಾಸಕರ ಕಡೆಯಿಂದ ನೆನಪಿನ ಕಾಣಿಕೆ ಅಮರನಾಥ್ ಟಿಪಿ ಅವರವರಿಗೆ. ಸಾಕು, ಸಾಕು. ಅಲ್ಲೇ ನಿಂತ್ಕೊಳ್ಳಿ. ಅಲ್ಲೇ ಆ ಕಡೆ ನಿಂತ್ಕೊಳ್ಳಿ. ಈ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಇವತ್ತು ಎಲ್ಲ ರಂಗದಲ್ಲಿ ಇವತ್ತು IAS ಇರ್ಬೋದು, KS ಇರ್ಬೋದು, ಇವೆಲ್ಲ ಇವತ್ತು ಮಹಿಳೆಯರಿಗೂ ಸಿಗ್ಬೇಕಾದ್ರೆ ನಾವು ಸಂವಿಧಾನ ಅಡಿಯಲ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಾನು ಸಹ ಈ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಸಾಧಾರಣ ವ್ಯಕ್ತಿ ಶಾಸಕನಾಗಬೇಕಾದ್ರೆ ಇದಕ್ಕೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಒಂದು ಸಂವಿಧಾನದಿಂದ ನಾನು ಇವತ್ತು ಈ ಕ್ಷೇತ್ರದಲ್ಲಿ ಶಾಸಕನಾಗಿದ್ದೆ. ಇವತ್ತು ನಮ್ಮ ಒಂದು ಜವಾಬ್ದಾರಿ, ಇವತ್ತು ಒಬ್ಬ ಜನಪ್ರತಿನಿಧಿಯಾದಂಥ ಜವಾಬ್ದಾರಿ ಏನಿವತ್ತು ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳು, ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳು, ಸರ್ಕಾರದಿಂದ ಬರ್ತಕ್ಕಂಥ ಪ್ರತಿಯೊಂದೂ ಎಲ್ಲರೂ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದಾಗ ಅದು ಪ್ರತಿಯೊಬ್ಬರಿಗೂ ಫಲಾನುಭವಿಗಳಿಗೆ ತಲುಪಿಸ್ತಕ್ಕಂಥ ಸಂದರ್ಭ ನಾವೆಲ್ಲರೂ ಮಾಡಿದಾಗ ಈ ದೇಶ ಇನ್ನೂ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಏನು ನಮ್ಮ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಇವತ್ತು ಎಲ್ಲ ಅಧಿಕಾರಿಗಳು, ಎಲ್ಲ ಇಲಾಖೆ ಅಧಿಕಾರಿಗಳ ಒಂದು ಸಹಕಾರದಿಂದ ಮತ್ತು ವಿಶೇಷವಾಗಿ ನಮ್ಮ ಪೊಲೀಸ್ ಇಲಾಖೆ ಸಿಬ್ಬಂದಿ ಮತ್ತು ಎಲ್ಲ ಅಧಿಕಾರಿಗಳಿಂದ ಇವತ್ತು ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೆರವೇರಿದೆ. ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಂಥ ಎಲ್ರಿಗೂ ಹೊಂದಿಸ್ತಾ, ಮೊದಲನೇದಾಗಿ ಈ ಒಂದು 4ನೇ ವರ್ಷ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮದಲ್ಲಿ
ನನ್ನನ್ನು ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂಥ ತಾಲೂಕಿನ ಎಲ್ಲ ಸ್ವಾಭಿಮಾನ ಮತದಾರರು ಹಾಗೂ ನಮ್ಮ ಪಕ್ಷದ ಮುಖಂಡರಿಗೆ ಈ ಸಂದರ್ಭದಲ್ಲಿ ನಾನು ಮೊದಲನೇದಾಗಿ ಧನ್ಯವಾದಗಳನ್ನ ಹೇಳ್ತಾ, ಏನಿವತ್ತು ನಮ್ಮ ಭಾರತ ದೇಶ ನಮಗೆ ಸ್ವಾತಂತ್ರ್ಯ ಸಿಕ್ಕಿದಂಥ ಸಂದರ್ಭದಲ್ಲಿ ಈ ದೇಶದ ಜನಸಂಖ್ಯೆ 34 ಕೋಟಿ ಜನಸಂಖ್ಯೆ. ಆವತ್ತಿನ ದಿವಸದಲ್ಲಿ ಕೇವಲ ನಮ್ಮ ದೇಶದಲ್ಲಿ 18% ಮಾತ್ರ ವಿದ್ಯಾವಂತರಿದ್ದರು. ಈಗ 80 ವರ್ಷಗಳ ನಂತರ ಈ ನಮ್ಮ ದೇಶದ ಪರಿಸ್ಥಿತಿಯನ್ನು ನಾವು ಗಮನಿಸಿದಾಗ ಇವತ್ತಿನ ಒಂದು ಅಂಕಿಅಂಶ ಪ್ರಕಾರ 83% ಇವತ್ತು ವಿದ್ಯಾವಂತರು ಈ ದೇಶದಲ್ಲಿ ಉನ್ನತ ಶಿಕ್ಷಣ ಪಡೆದಿದ್ದಂಥದ್ದು ಒಂದು ಇತಿಹಾಸ ನಾವು ಗಮನಿಸಬೇಕಾಗ್ತದೆ. ಇವತ್ತು ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹಲವಾರು ಮಹನೀಯರು ತ್ಯಾಗವನ್ನು ಮಾಡಿ ಹೋರಾಟಗಳನ್ನ ಮಾಡಿ ಪ್ರಾಣವನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ಮಹನೀಯರ ದಿವ್ಯ ಸನ್ನಿಧಿಯ ಪಾದಗಳಿಗೆ ನಾವು ಮೊದಲನೇದಾಗಿ ನಮಸ್ಕರಿಸ್ತಾ, ನಾವು ಆ ಮಹನೀಯರನ್ನೆಲ್ಲ ನೆನೆಸುತ್ತಾ ಇವತ್ತು ನಮ್ಮ ದೇಶದ ಇತಿಹಾಸವನ್ನು ಪ್ರತಿಯೊಬ್ಬರು ಇವತ್ತು ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ಮುಖ್ಯವಾಗಿ ರಾಜಕಾರಣಿಗಳು, ಸರ್ಕಾರಿ ಅಧಿಕಾರಿಗಳು ನಾವು ಆ ಸಂವಿಧಾನ ಅಡಿಯಲ್ಲಿ ಕೆಲಸ ಮಾಡಿದಾಗ ನಮ್ಮ ಭಾರತ ದೇಶ ಇವತ್ತು ಇಡೀ ಜಗತ್ತಿನಲ್ಲೇ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಇವತ್ತು ನಮ್ಮ ಭಾರತ ದೇಶ ಇವತ್ತು ಇಡೀ ಜಗತ್ತಿನಲ್ಲೇ ಅತಿ ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥ ದೇಶ ನಮ್ಮ ಭಾರತ ದೇಶ. ಇವತ್ತು ನಮ್ಮ ದೇಶವನ್ನು ಇಡೀ ಜಗತ್ತು ಹಿಂತಿರುಗಿ ನೋಡ್ತಕ್ಕಂಥ ಒಂದು ಸನ್ನಿವೇಶ ಇವತ್ತು ನಮ್ಮ ಭಾರತ ದೇಶದ ಒಂದು ಹೆಮ್ಮೆ ಅಂತ ನಾನು ಇವತ್ತು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಇವತ್ತು ನಾವು ಆರ್ಥಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ತಂತ್ರಜ್ಞಾನ, ವಿಚಾರ ವಿಜ್ಞಾನ ಆಗ್ಬೋದು, ಎಲ್ಲ ರೀತಿಯಲ್ಲೂ ಇವತ್ತು ಇಡೀ ಜಗತ್ತಿನಲ್ಲಿ ಎಲ್ಲ ದೇಶಗಳನ್ನ ಹಿಂದಿಟ್ಟು ಇವತ್ತು ಒಂದು ಈ ದೇಶವನ್ನು ಮುನ್ನಡೆಸ್ತಕ್ಕಂಥ ಈ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವ್ರನ್ನೂ ಸಹ ನಾವು ಈ ಸಂದರ್ಭದಲ್ಲಿ ನಾವು ಸ್ಮರಿಸಬೇಕಾಗ್ತದೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ, ಇವತ್ತು ಅವರ ಒಂದು ಆಲೋಚನೆ ಪ್ರತಿಯೊಬ್ಬರಿಗೂ ಸಮಾನತೆಯನ್ನು ಸಿಕ್ಕಬೇಕು ಅಂತ ಅವ್ರು ಏನು ಸಂವಿಧಾನ ಬರೆದ್ರು ಅದಕ್ಕೆ ಅನುಗುಣವಾಗಿ ಇವತ್ತು ನಮ್ಮ ಭಾರತ ದೇಶದ ಮೊದಲನೇ ಪ್ರಜೆ ಇವತ್ತು ರಾಷ್ಟ್ರಪತಿಗಳು ಮುರ್ಮಾ ಮೇಡಮ್ನವರು ಒಂದು ಬುಡಕಟ್ಟು ಸಮುದಾಯದ ಒಬ್ಬ ಮಹಿಳೆ ಈ ದೇಶದ ಇವತ್ತು ರಾಷ್ಟ್ರಪತಿ ಆಗಿರ್ತಕ್ಕಂಥದ್ದು ಈ ದೇಶದ ಒಂದು ಹೆಮ್ಮೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಮಹಿಳೆಯರಿಗೂ ಸಹ ಇವತ್ತಿನ ಕಾರ್ಯಕ್ರಮದ ಬಿಂದುವಾಗಿರುವಂತ ಎಲ್ಲ ವಿದ್ಯಾರ್ಥಿ ಮಕ್ಕಳು ತಮ್ಮ ಯಶಸ್ಸು ಮತ್ತೆ ತಮ್ಮ ಕೀರ್ತಿ ಏನಿದೆ ತಮ್ಮ ಮುಖದಲ್ಲಿ ರಾರಾಜಿಸ್ತಿದೆ. ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಎಂಬುದು ಏನಿದೆ, ನಾವು ಏನಕ್ಕೋಸ್ಕರ ಮಾಡ್ತಿದೀವಿ, ಯಾವ ಹೋರಾಟಕ್ಕೋಸ್ಕರ ಮಾಡ್ತಿದೀವಿ ಅಂತ ತಮ್ಗೆಲ್ಲರಿಗೂ ಗೊತ್ತು. ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ನಮ್ಮ ಫ್ರೀಡಮ್ ಫೈಟರ್ಸು ಏನೇನು ಸ್ಟ್ರಗಲ್ ಮಾಡಿದ್ದಾರೆ, ಇವತ್ತು ನಮಗೆಲ್ಲ ಸ್ವಾತಂತ್ರ್ಯಕ್ಕೋಸ್ಕರ ಎಷ್ಟೋ ಶ್ರಮ ಪಟ್ಟು ನಾವು ಇವತ್ತು ಬಂದು ಈ ಸ್ಥಾನದಲ್ಲಿ ನಿಂತ್ಕೊಂಡಿದ್ದೀವಿ ಈ ಥರ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾತಂತ್ರ್ಯ ದಿನಾಚರಣೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಈಗ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾತಂತ್ರ್ಯ ದಿನಾಚರಣೆ ಒಂದು ಏನ್ ಜ್ಞಾಪಕಕ್ಕೆ ಬರುತ್ತಂದ್ರೆ, ಒಂದು ಕಾರ್ಯಕ್ರಮ ಇರುತ್ತೆ, ಒಂದು ಪ್ರೋಗ್ರಾಮ್ ಇರುತ್ತೆ. ಆ ಪ್ರೋಗ್ರಾಮ್ ಅಲ್ಲಿ ಬಂದು ಎಲ್ಲ ಮಕ್ಕಳು ಒಂದು ಸಿಹಿ ತಿನಿಸು ತಿಂದು ಆ తర్వాత ಏನಾಗುತ್ತೆ ಅವರು ಅದನ್ನ ಆಚರಣೆ ಅಂತ ಹೋಗ್ತಾರೆ. ಅದಲ್ದಿರೇನೆ ಮಕ್ಕಳಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಮಹತ್ವ ಏನು, ಯಾಕೋಸ್ಕರ ನಾವು ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತೀವಿ, ನಮ್ಮ ದೇಶದ ಆಕಾಂಕ್ಷೆಗಳೇನು, ಮುಂದಿನ ಪೀಳಿಗೆಗಳು ಯಾವ ಉದ್ದೇಶದ ಮೇಲೆ ನಾವು ನಮ್ಮ ಬದುಕನ್ನು ನಾವು ಸ್ಥಾಪಿಸ್ಕೊಳ್ಬೇಕು, ಮತ್ತೆ ಯಾವ ಆಧಾರಗಳು ಮತ್ತೆ ಆದೇಶಗಳ ಮೇಲೆ ನಾವು ನಡಿಬೇಕು ಅನ್ನೋದು ಮಕ್ಕಳಿಗೆ ಒಂದು ಇದಾಗಿರ್ಬೇಕು. ಅದರಿಂದ ಸ್ವಾತಂತ್ರ್ಯ ದಿನಾಚರಣೆ ಈ ದಿನ ಒಂದು ಸಂಕೇತವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲ ಮಕ್ಕಳು ತಮ್ಮ ಸ್ವಾತಂತ್ರ್ಯ ಏನಿದೆ, ತಮ್ಮಲ್ಲಿ ತಮಗೋಸ್ಕರ ಏನಿದೆ ಅದಕ್ಕೋಸ್ಕರ ನಿಂತ್ಕೊಂಡು ಮಾತಾಡಿ, ಅದಕ್ಕೋಸ್ಕರ ತಾವು ಏನ್ ಸಾಧನೆ ಬೇಕು ಅದಕ್ಕೆ ಛಲ ತೊಟ್ಟು ತಾವು ಮುಂದೆ ನಿಲ್ಬೇಕು. ಸ್ವಾತಂತ್ರ್ಯ ಅಂದ್ರೆ ಸ್ವಾತಂತ್ರ್ಯ ದಿನಾಚರಣೆ ಮತ್ತೆ ನಮ್ದು ಒಂದೇ ದಿನ ಮಾತ್ರ ಸೀಮಿತವಾಗಿರೋದಂತಲ್ಲ. ಎಲ್ಲ ಮಕ್ಕಳು ತಮಗೋಸ್ಕರ ತಾವು ನಿಂತ್ಕೊಂಡು ಏನು ಒಂದು ಗುರಿ ಇಟ್ಕೊಂಡು ಎಲ್ಲರೂ ನಿಂತಿರ್ತೀರಾ. ಈಗ ಈ ಗುರಿ ಎಂಬುದು ವಿಶೇಷವಾಗಿ ಶಿಡ್ಲಘಟ್ಟ ತಾಲೂಕಿನ ಶಿಕ್ಷಣ ಮತ್ತು ಆರೋಗ್ಯದ ಬಗ್ಗೆ ಅತ್ಯಂತ ಹೆಚ್ಚು ಕಾಳಜಿ ವಹಿಸಿರ್ತಕ್ಕಂಥ ನಿಮ್ಮೆಲ್ಲರ ಪ್ರೀತಿಯ
ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ತುಂಬಾ ಧನ್ಯವಾದಗಳು. ಹಾಗೂ ನಮ್ಮೆಲ್ಲರಿಗೂ ಮಾರ್ಗದರ್ಶಕ ಮುನಿಯಪ್ಪನವರಿರ್ಬೋದು, ಉಜ್ಜು ರಾಮಣ್ಣವರು, PLD ಬ್ಯಾಂಕ್ ಅಧ್ಯಕ್ಷರ ಸುರೇಶ್ ಅಣ್ಣ, ಎಲ್ಲರಿಗೂ ಸಹ ತುಂಬಾ ಧನ್ಯವಾದಗಳನ್ನ ಮಾರ್ಗದರ್ಶನ ಮಾಡ್ತಾ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡು ಕಾರ್ಯಕ್ರಮ ಯಶಸ್ವಿ. ಪಿ ಸ್ವಾಮೀಶ್ವರ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದಾರೆ. ECO ಮಂಜುನಾಥ್ ಎಲ್ಲರಿಗೂ ಒಂದು ವೋಟ್ ಆಫ್ ಥ್ಯಾಂಕ್ಸ್ ಹೇಳಬೇಕು ಅಂತ ಅವರಿಗೆ ಮನವಿ ಮಾಡಿಕೊಡ್ತೇನೆ. 80ನೇ